ಹಾಯ್, ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಪೈಥಾನ್ನಲ್ಲಿ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ರನ್ ಮಾಡಿದ್ದೀವಿ. ಆದರೆ ಪ್ರೋಗ್ರಾಮ್ನಲ್ಲಿ ಮೆಸೇಜ್ ಮಾತ್ರ ಪ್ರಿಂಟ್ ಮಾಡಿದರೆ ಸಾಕಾ? ನಮಗೆ ಏಜು, ನೇಮು, ಮಾರ್ಕ್ಸ್ ಈ ಥರ ಎಲ್ಲ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಪೈಥಾನಲ್ಲಿ ನಾವು ವೇರಿಯೇಬಲ್ಸ್ ಅನ್ನು ಯೂಸ್ ಮಾಡ್ತೀವಿ. ಹೌದು, ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ನೀವು ಅದನ್ನು ನೋಡಿ. ಅದರಲ್ಲಿ ನಾವು ಪೈಥಾನ್ ಫಸ್ಟು ಪ್ರೋಗ್ರಾಮ್ ಅಂದರೆ ಹೆಲೋ ವರ್ಲ್ಡ್, ಅದಾದಮೇಲೆ ಪ್ರಿಂಟ್ ಫಂಕ್ಷನ್ ಹೇಗೆಲ್ಲ ವರ್ಕ್ ಆಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಅಲ್ಲಿ ನಾವು ಪೈಥಾನ್ ಕೋರ್ಸ್ ಡೇ 2 ಅಂದರೆ ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಫಸ್ಟು ವಾಟ್ ಈಸ್ ವೇರಿಯೇಬಲ್? ವೇರಿಯೇಬಲ್ ಅಂದರೆ ಏನು? ವೇರಿಯೇಬಲ್ ಅಂದರೆ ಡೇಟಾ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಒಂದು ಕಂಟೈನರ್ ಥರ. ಓಕೆ, ಉದಾಹರಣೆ ನೇಮು, ಏಜು, ಸಿಟಿ ಈ ಥರ ಎಲ್ಲ ಡೇಟಾ ಇರುತ್ತಲ್ವಾ? ಅಂದರೆ ಇನ್ಫಾರ್ಮೇಷನ್, ಡೇಟಾ ಇನ್ಫಾರ್ಮೇಷನ್ ಎರಡೂ ಒಂದೇ. ಇವುಗಳನ್ನ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ತೀವಿ. ಹೌದು, ಹೇಗೆ ಅಂತ ನೋಡೋಣ. ಇಲ್ಲಿ ಫಸ್ಟು ನಾನೊಂದು ಪೈಥಾನ್ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಇವತ್ತಿನ ಸ್ಕ್ರಿಪ್ಟ್ ರನ್ ಮಾಡೋಕ್ಕೆ ಸೆಲೆಕ್ಟ್ ಪೈಥಾನ್ ಫೈಲ್, Ctrl+S, ಸೇವ್ ಮಾಡಿ. ಫಸ್ಟು ನಾನು ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡ್ತಾ ಇದ್ದೀನಿ, second_variable ಅಂತ. ಓಕೆ, ಸೇವ್ ಮಾಡಿರಿ. ಏನು ಬೇಕಾದರೂ ಕೊಡ್ಬೋದು ಫೈಲ್ ನೇಮ್ ನೀವು, ಬಟ್ ರನ್ ಮಾಡುವಾಗ ಅದೇ ಫೈಲ್ ನೇಮ್ ಯೂಸ್ ಮಾಡಬೇಕು. ಓಕೆ, ಪ್ರೋಗ್ರಾಮ್ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ನೇಮ್ ಈಕ್ವಲ್ ಟು ವಿರಾಟ್ ಕೊಹ್ಲಿ ಅಂತ ನಾನು ಟೈಪ್ ಮಾಡ್ತೀನಿ. ಕರೆಕ್ಟಾ? ನೆಕ್ಸ್ಟು ಏಜ್ ಈಕ್ವಲ್ ಟು 25 ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನೇಮ್ನ ಕೊಡ್ತೀನಿ. ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಓಪನ್ ಮಾಡಿ ಏಜನ್ನು ಕೊಡ್ತೇನೆ. ಓಕೆ, ಇಲ್ಲಿ ನೇಮ್ ಮತ್ತು ಏಜ್ ನೋಡ್ರಿ, ಈ ನೇಮ್ ಮತ್ತು ಏಜು ಇವೆರಡು ವೇರಿಯೇಬಲ್ಸ್ ಆಯಿತಾ? ಈ ಎರಡು ವೇರಿಯೇಬಲ್ಸ್ನಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತಾ ಇದೀವಿ. ನೇಮ್ ಅನ್ನೋ ವೇರಿಯೇಬಲ್ನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದಿದ ತಕ್ಷಣ ನಾವು ಕರ್ಸರ್ ವೇರಿಯೇಬಲ್ ಅಂತ ತೋರಿಸ್ತಾ ಇದೆ. ಅಂದರೆ ನೇಮ್ ಅನ್ನೋದು ಒಂದು ವೇರಿಯೇಬಲ್, ವಿರಾಟ್ ಕೊಹ್ಲಿ ಅನ್ನೋದು ವ್ಯಾಲ್ಯೂ, ಡೇಟಾ, ಇನ್ಫಾರ್ಮೇಷನ್ ಆಯಿತಾ? ಏಜ್ ಅನ್ನೋದು ಒಂದು ವೇರಿಯೇಬಲ್, ಅದರಲ್ಲಿ 25 ಅನ್ನೋ ಡೇಟಾನ ಸ್ಟೋರ್ ಮಾಡ್ತಾ ಇದ್ದೀವಿ. ಓಕೆ, ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ ಈ ವೇರಿಯೇಬಲ್ಸ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಅಂದರೆ ಈ ವೇರಿಯೇಬಲ್ನಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದು ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏಜಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದು ಡಿಸ್ಪ್ಲೇ ಆಗುತ್ತೆ. ಪ್ರಿಂಟಲ್ಲಿ ಇದು ನೇಮ್, ಏಜ್ ಅಂತ ಡಿಸ್ಪ್ಲೇ ಆಗಲ್ಲ. ನೇಮ್ ಒಳಗಡೆ ಇರೋಂಥ ವ್ಯಾಲ್ಯೂ ಏನು? ವಿರಾಟ್ ಕೊಹ್ಲಿ. ಏಜ್ ಒಳಗಡೆ ಇರೋ ವ್ಯಾಲ್ಯೂ 25. ಸೊ ವಿರಾಟ್ ಕೊಹ್ಲಿ 25 ಅಂತ ಪ್ರಿಂಟ್ ಮಾಡುತ್ತೆ. ನಾನು ಸೇವ್ ಮಾಡಿ ರನ್ ಮಾಡ್ತೀನಿ ಫಸ್ಟು. ಸೊ ನಾನು ಫಸ್ಟ್ ಡಾಕ್ಯುಮೆಂಟ್ನ ಚೇಂಜ್ ಡೈರೆಕ್ಟ್ರಿನ ಚೇಂಜ್ ಮಾಡ್ಕೋಬೇಕು ಡಾಕ್ಯುಮೆಂಟ್ಸ್ಗೆ, ಯಾಕಂದರೆ ನನ್ನ ಸ್ಕ್ರಿಪ್ಟು ಡಾಕ್ಯುಮೆಂಟ್ಸಲ್ಲಿದೆ. ಓಕೆ, ಚೇಂಜ್ ಆಯಿತು. ಇವಾಗ ರನ್ ಮಾಡಿ py ಸ್ಕ್ರಿಪ್ಟ್ ನೇಮ್ ಏನು? second_variable variable ಕರೆಕ್ಟಾ? ಫೈಲ್ ನೇಮ್ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ರಾಂಗ್ ಬರುತ್ತೆ. ರನ್ ಮಾಡಿದಾಗ ಔಟ್ಪುಟ್ ನೋಡಿ ಏನು ಬರ್ತಿದೆ? ವಿರಾಟ್ ಕೊಹ್ಲಿ ಮತ್ತು 25 ಅಂತ ಪ್ರಿಂಟ್ ಆಗ್ತಿದೆ. ಅಂದರೆ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ನಾವು ನೇಮ್ ಮತ್ತು ಏಜ್ ಅಂತ ಕೊಟ್ಟಿರೋದಕ್ಕೆ ನೇಮಲ್ಲಿ ಇರೋ ವ್ಯಾಲ್ಯೂ ವಿರಾಟ್ ಕೊಹ್ಲಿ, ಸೊ ಅದು ಇಲ್ಲಿ ಬರ್ತಿದೆ. ಏಜಲ್ಲಿರೋ ವ್ಯಾಲ್ಯೂ 25, ಸೊ ಅದು ಇಲ್ಲಿ ಬರ್ತಿದೆ. ಕರೆಕ್ಟಾ? ಸೊ ಈಗ ನಿಮ್ಗೆ ಅರ್ಥ ಆಯಿತು, ನೇಮ್ ಅನ್ನೋದು ಒಂದು ವೇರಿಯೇಬಲ್, ಏಜ್ ಅನ್ನೋದು ಒಂದು ವೇರಿಯೇಬಲ್. ಪೈಥಾನಲ್ಲಿ ವೇರಿಯೇಬಲ್ ಕ್ರಿಯೇಟ್ ಮಾಡುವಾಗ ನಾವು ಕೆಲವು ರೂಲ್ಸ್ನ ಫಾಲೋ ಮಾಡಲೇಬೇಕು, ಇಲ್ಲಾಂದರೆ ಎರರ್ಸ್ ಬರುತ್ತೆ. ಹೌದು, ಫಸ್ಟ್ ರೂಲ್ ಏನಪ್ಪ ಅಂತಂದರೆ ಆಲ್ವೇಸ್ ವೇರಿಯೇಬಲ್ ನೇಮ್ಸ್ ಏನಿದೆಯೋ, ನೇಮ್ ಆಗಲಿ ಏಜ್ ಆಗಲಿ ಇವೆಲ್ಲ ಲೆಟರಿಂದನೇ ಸ್ಟಾರ್ಟ್ ಮಾಡಬೇಕು. ಮತ್ತು ಅಂಡರ್ಸ್ಕೋರಿಂದನೂ ಸ್ಟಾರ್ಟ್ ಮಾಡ್ಬೋದು. ಈ ಥರ ನೋಡ್ರಿ, ಅಂಡರ್ಸ್ಕೋರ್ ಯೂಸ್ ಕೂಡ ಮಾಡ್ಬೋದು ವೇರಿಯೇಬಲ್ ನೇಮ್ಗೆ. ಆಯಿತಾ? ಲೆಟರ್ ಅಥವಾ ಅಂಡರ್ಸ್ಕೋರ್. ಲೆಟರ್ ಅಥವಾ ಅಂಡರ್ಸ್ಕೋರ್ ಬಿಟ್ಟು ಬೇರೆ ಏನಾದರೂ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ನಂಬರ್ಸ್ 1 ಅಂತ ಹಾಕಿದೆ, ನೋಡಿದ್ರೆ ನಾವು ಟೈಪ್ ಮಾಡ್ತಾ ಇದ್ದಂಗೆ ಎರರ್ ಬರುತ್ತೆ. ಅಂದರೆ ಇದು ವೇರಿಯೇಬಲ್ ಅಲ್ಲ. ವೇರಿಯೇಬಲ್ ರೂಲ್ಸ್ನ ಫಾಲೋ ಮಾಡಬೇಕು ಕರೆಕ್ಟಾಗಿ. ಸೊ ವೇರಿಯೇಬಲ್ ನೇಮ್ಸ್ ಯಾವಾಗೂ ಅಂಡರ್ಸ್ಕೋರ್ ಅಥವಾ ಲೆಟರಿಂದನೇ ಸ್ಟಾರ್ಟ್ ಆಗಬೇಕು. ಓಕೆ, ಅದಾದಮೇಲೆ
ವೇರಿಯೇಬಲ್ ನೇಮ್ಸು ನಂಬರ್ಸಿಂದ ಸ್ಟಾರ್ಟ್ ಆಗುವಾಗಿಲ್ಲ. ಸೆಕೆಂಡ್ ರೂಲು. ಮೂರನೇ ರೂಲ್ ಏನಪ್ಪ ಅಂದ್ರೆ ವೇರಿಯೇಬಲ್ ಮಧ್ಯೆ ಸ್ಪೇಸ್ ಇರಬಾರ್ದು. ಈಗ ಏಜ್ ಸ್ಪೇಸ್ ಓಲ್ಡ್ ಅಂತ ಇದ್ರೆ ನೋಡ್ರಿ ಎರರ್ ಬರ್ತಿದೆ. ಕರೆಕ್ಟಾ? ಟೈಪ್ ಮಾಡುವಾಗಲೇ ಎರರ್ ಬಂದ್ಬಿಡತ್ತೆ. ಸೊ ಸ್ಪೇಸ್ ಇರಬಾರ್ದು. ಆಲ್ವೇಸ್ ವೇರಿಯೇಬಲ್ ನೇಮ್ ಶುಡ್ ಸ್ಟಾರ್ಟ್ ವಿತ್ ಅಂಡರ್ಸ್ಕೋರ್ ಆರ್ ಲೆಟರ್ ಅಂಡ್ there is no space between variable names and it should not start with a numbers. ಓಕೆ, ಅರ್ಥ ಆಯ್ತಲ್ವಾ? ಸೊ 3 ರೂಲ್ಸ್ ಗೊತ್ತಾಯಿತು. ನಾನು ಇನ್ನೂ ಒಂದೆರಡು ಎಕ್ಸಾಂಪಲ್ಸ್ನ ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ಅಂದರೆ ಸಿಟಿ ಅಂತ ಕೊಡ್ತೀನಿ. ಸಿಟಿ ಬೆಂಗಳೂರು. ಬೆಂಗಳೂರು ಅನ್ನೋದು ನಾನು ಡಬಲ್ ಕೋಟ್ಸಲ್ಲಿ ಹಾಕ್ತಿದ್ದೀನಿ. ಯಾಕೆ ಅಂದರೆ ಇದು ಸ್ಟ್ರಿಂಗ್. ಈ ಸ್ಟ್ರಿಂಗ್ ಅಂದರೆ ಏನು? ಇಲ್ಲಿ ಯಾಕೆ ನಾನು ಡಬಲ್ ಕೋಟ್ ಕೊಟ್ಟಿಲ್ಲ ಅಂದರೆ ಇದು ಇಂಟೀಜರ್. ಸ್ಟ್ರಿಂಗ್, ಇಂಟೀಜರ್, ಫ್ಲೋಟ್ ಈ ಥರ ಡೇಟಾ ಟೈಪ್ಸ್ ಇದೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ವೇರಿಯೇಬಲ್ ಅಂದರೆ ಏನು, ಹೇಗೆ ಡಿಫೈನ್ ಮಾಡಬೇಕು, ವೇರಿಯೇಬಲ್ ವ್ಯಾಲ್ಯೂಸ್ನ ಹೇಗೆ ಪ್ರಿಂಟ್ ಮಾಡಬೇಕು ಅಷ್ಟೇ ನೋಡೋಣ. ಆಯಿತಾ? ಕೋರ್ಸ್ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾನು ಪೈಥಾನ್ ಅಂತ ಕೊಡ್ತೀನಿ. ಸೊ ನಾನು ನಿನ್ನೆ ಹೇಳ್ದಂಗೆ ನಾವು ಒಂದು ಸ್ಕ್ರಿಪ್ಟಲ್ಲಿ ಎಷ್ಟು ಪ್ರಿಂಟ್ ಸ್ಟೇಟ್ಮೆಂಟ್ಗಳು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ 4 ವೇರಿಯೇಬಲ್ ಕ್ರಿಯೇಟ್ ಮಾಡಿ 4ಕ್ಕೂ ಒಂದೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ರನ್ ಮಾಡಿ ಪ್ರೋಗ್ರಾಮ್. ಸೊ ಗೊತ್ತಾಯ್ತಾ? ನೇಮ್, ಏಜ್, ಸಿಟಿ, ಕೋರ್ಸ್. ನೇಮಲ್ಲಿ ವಿರಾಟ್ ಕೊಹ್ಲಿ, ಏಜ್ 25, ಸಿಟಿ ಬೆಂಗಳೂರು ಅಂಡ್ ಪೈಥಾನ್. 4 ವೇರಿಯೇಬಲ್ ಪ್ರಿಂಟ್ ಮಾಡ್ತಿದೆ. ನೀವು ಈ ಪ್ರಿಂಟ್ ಸ್ಟೇಟ್ಮೆಂಟ್ಗಳನ್ನ ಕಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ಈಗ ರನ್ ಮಾಡಿದ್ರೆ ನೀವು ಏನು ಪ್ರಿಂಟ್ ಆಗಲ್ಲ. ಅಂದರೆ ಇಲ್ಲಿ ಪ್ರಿಂಟ್ ಆಗಬೇಕು ಅಂದರೆ ಫಸ್ಟ್ ನೀವು ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಬೇಕು. ಕರೆಕ್ಟಾ? ನೋಡಿ, ರನ್ ಮಾಡ್ರಿ. ನೋಡಿ, ಏನು ಡಿಸ್ಪ್ಲೇ ಆಗಿಲ್ಲ. ಅಂದರೆ ನಾವು ಇದು ಕಮೆಂಟ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ನಾನು ಕಮೆಂಟ್ ಮಾಡ್ತೀನಿ. ಇನ್ನೂ ಒಂದ್ಸರಿ ರನ್ ಮಾಡ್ತೀನಿ. ಸೊ ನಾವೀಗ ಇವತ್ತು ವೇರಿಯೇಬಲ್ ಅಂದರೆ ಏನು, ಡಿಫ್ರೆಂಟ್ ವೇರಿಯೇಬಲ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ವೇರಿಯೇಬಲ್ ರೂಲ್ಸ್ ತಿಳ್ಕೊಂಡಿದ್ದೀವಿ. ಕರೆಕ್ಟಾ? ನೀವು ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ವೇರಿಯೇಬಲ್ ನೇಮ್ಗಳನ್ನ ಕ್ರಿಯೇಟ್ ಮಾಡಿ. ಏನಾದರೂ ಎರರ್ಸ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಪೈಥಾನಲ್ಲಿ ಇರುವಂಥ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫುಲ್ ಪೈಥಾನ್ ಕೋರ್ಸ್ ಪ್ಲೇ ಲಿಸ್ಟ್ನ ಫಾಲೋ ಮಾಡಿ. ನಿಮಗೇನಾದರೂ ಪೈಥಾನ್ ಆಟೋಮೇಷನ್ ಫುಲ್ ಕೋರ್ಸ್ ಬೇಕು ಅಂದರೆ ನನ್ನ ಚಾನಲ್ ಆಟೋಮೇಷನ್ ವಿತ್ ಗೀತಾ ಅಲ್ಲಿ ಆಲ್ರೆಡಿ ಪೈಥಾನ್ ಆಟೋಮೇಷನ್ ಫುಲ್ ಕೋರ್ಸ್ ಅಂತ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನೀವು ವಾಟ್ಸಪ್ ಆಟೋಮೇಷನ್, ಇಮೇಲ್ ಆಟೋಮೇಷನ್, ಸ್ಕ್ರೀನ್ಶಾಟ್ ಆಟೋಮೇಷನ್, ವೆಬ್ಸೈಟ್ ಆಟೋಮೇಷನ್ ಎಲ್ಲ ಆಟೋಮೇಷನ್ ವಿಡಿಯೋಸ್ನ ನೋಡ್ಬೋದು. ಬೇಕು ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.